ಇಂದು ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಎಂದರೆ ನಮಗೆ ವಿದ್ಯೆಯನ್ನು ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸುವ ದಿನ. ಇದು ಕೇವಲ ಹಬ್ಬವಲ್ಲ, ನಮ್ಮ ಜೀವನದ ಜ್ಞಾನಯಾನಕ್ಕೆ ದೀಪ ಹಚ್ಚಿದ ದಿನ. ಗುರುಗಳೆಂದರೆ ಮನೆಯೊಳಗಿನ ಹೆತ್ತವರು, ಮನೆ ಹೊರಗಿನ ಹೊತ್ತವರು, ಊರೊಳಗಿನ ಹಿರಿಯರು, ಅಕ್ಷರ ಕಲಿಸಿದ ಅಧ್ಯಾಪಕರು, ಮಾರ್ಗದರ್ಶನ ಮಾಡಿದ ಮಹನೀಯರು ಇತ್ಯಾದಿ. ಕೈ ಸೋತು ಬದುಕು ಸೊರಗಿ ದಾರಿ ಕಾಣದಾದಾಗ ನಮ್ಮನ್ನು ಬೆಂಬಲಿಸಿ ಹುರಿದುಂಬಿಸಿ ಕೈ ಹಿಡಿದು ನಡೆಸಿ ಸ್ವಂತ ಬಲ ತುಂಬಿದವರೆಲ್ಲ ನಮ್ಮ ಗುರುಗಳೇ. ಅಂತಹ ಗುರುವರ್ಯರಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳು. ಕಣ್ಮುಚ್ಚಿ ಅಂತಹ ಮಹಾನುಭಾವರನ್ನೊಮ್ಮೆ ನೆನೆದು ಅವರಿಗಿಂದು ಕನಿಷ್ಠ ಒಂದು ಕೃತಜ್ಞತೆಯ ಸಂದೇಶ ಕಳಿಸಲಾಗದೆ ತಡವೇಕೆ? ನಿಮ್ಮ ಒಂದು ಮಾತು ಅವರಲ್ಲಿ ಧನ್ಯತಾ ಭಾವ ಮೂಡಿಸಬಹುದು. ತಾವು ಯಾರದೋ ಬಾಳಿನಲ್ಲಿ ಬೆಳಕಾಗಿರುತ್ತೀರಿ, ಅದು ನನ್ನ ಬಾಳಿನಲ್ಲಿಯೂ ಕೂಡ. ತಮಗೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ. ಭಕ್ತರ, ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಪೂರ್ಣಿಮೆ ಪ್ರಯುಕ್ತ ಶುಭಾಶಯಗಳನ್ನು ಈಗಾಗಲೇ ಲಲಿತಾ ಹುಬ್ಬಳ್ಳಿ ನಮ್ಮ ಗುರುಮಗಳು ಹೇಳಿದ್ದಾರೆ. ಈಗ ನಾವಿಲ್ಲಿ ಗುಂಡಾಪುರ ಗುಡ್ಡ, ಗೌರಿಬಿದನೂರು ಟೌನ್, ಗುಂಡಾಪುರ ಗುಡ್ಡ, ಗೌರಿಬಿದನೂರು ಟೌನು. ಇಲ್ಲಿ ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ ವತಿಯಿಂದ ಗುರುಪೂರ್ಣಿಮೆಯನ್ನು 10ನೇ ತಾರೀಕು 7ನೇ ತಿಂಗಳು 2025ನೇ ಇಸ್ವಿ ಗುರುವಾರ ಏರ್ಪಡಿಸಲಾಗಿದೆ. ಈಗಾಗಲೇ ಭಾಗ 1 ನೀವು ನೋಡಿದರೆ, ಭಾಗ 2 ಅದಕ್ಕೆ ಏನು ಇರ್ತದಲ್ಲ, ಯೋಗ ಇರ್ತದಲ್ವಾ? ಓಕೆನಾ ಸ್ವಾಮಿ? 2 ನಿಮಿಷ ಮುಗಿಸಿ, ಆಯ್ತು, ಟೈಮ್ ಇಲ್ಲ ಅದಕ್ಕೆ. ಓಂ ನಮಃ ಶಿವಾಯ ನಮಃ. ಓಂ ಆದಿಶಕ್ತಿ ದೇವತಾಯ ನಮಃ. ಓಂ ಗುರುದೇವಾಯ ನಮೋ ನಮಃ. ಓಂ ಗುರುವೇ ನಮೋ ನಮಃ. ನಾನು ಸುಮಾರು ಒಂದು 8 ವರ್ಷಗಳಿಂದ ಗುರುಪೌರ್ಣಮಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಡ್ತಾಯಿದ್ದೆ. ಏಕೆಂದರೆ ಅದರಲ್ಲಿ ತುಂಬ ವಿಶೇಷವಾದ ಒಂದು ಅದ್ಭುತ ಇದೆ. ಅದೇ ಎಲ್ಲರಿಗೂ ಗೊತ್ತಿಲ್ಲ, ಇಲ್ಲ ಗೊತ್ತಿದ್ದರೂ ಇರ್ಬೋದು. ಆದರೆ ತುಂಬ ವರ್ಷಗಳಿಂದ ನನಗೆ ಗುರುಗಳು ಬೇಕು, ನನಗೆ ದೇವರು ಎಲ್ಲ ಜ್ಞಾನೋದಯ ಕೊಟ್ಟಿದ್ದಾರೆ. ಆದ್ರೂ ನನಗೆ ವಿದ್ಯೆ ಕಲಿಸ್ಕೊಡೋದಕ್ಕೆ ಮತ್ತು ಅರ್ಥ ತಿಳಿಸ್ಕೊಡೋದಕ್ಕೆ ಗುರುಗಳು ಬೇಕು ಅಂತ ನಾನು ಚರ್ಚ್ ಮಾಡ್ತಾಯಿದ್ದೆ. ಎಷ್ಟೋ ಗುರುಗಳು ನಾನು ಕಲಿಸ್ತೀನಿ ಬಾ ಅಂತ ಹೇಳ್ತಾಯಿದ್ರು. ನನಗೆ ಯಾಕೋ ಸಮಾಧಾನ ಅನಿಸ್ಲಿಲ್ಲ. ಮತ್ತು ಏನೋ ಒಂದು ಯೂಟ್ಯೂಬ್ ನೋಡ್ತಾ ಗುರುಗಳು ನಂಗೆ ಪರಿಚಯ ಆದರು. ಅಲ್ಲಿಂದ ನಾನು ಪ್ರಾರಂಭ ಮಾಡಿದೆ. ಎಲ್ಲ ಪೂರ್ತಿ ವಿವರ ಹೇಳೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಆವಾಗ ಅಲ್ಲಿಂದ ನಾನು ಗುರುಕುಲದಲ್ಲಿ ಸೇರಿಕೊಂಡು ಈಗ ಹತ್ತತ್ರ 1 ವರ್ಷ ಆಗ್ತಾ ಬಂದಿದೆ. ನಾನು ಮುಂಚೆ ತುಂಬ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡು ನನಗೆ ಒಂದು ನಾನಾ ಥರ ರೋಗಗಳು, ಕಾಯಿಲೆಗಳು, ನಾನು ಎದ್ದು ನಿಂತ್ಕೊಬೇಕಾಗ್ತಿರ್ಲಿಲ್ಲ, ಓಡಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಗುರುಕುಲದಲ್ಲಿ ಸೇರ್ಕೊಂಡ್ಮೇಲೆ ನಾನು ಇವತ್ತು ಒಂದು 80% ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಮನೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೇ ಒಂದಾಗಿರ್ಬೋದು, ಆದರೆ ಪರವಾಗಿಲ್ಲ, ನಾರ್ಮಲ್ ಆಗಿದ್ದೀನಿ. ಆದರೆ ಈ ವಿಶೇಷವಾದ ಮಾತು ಏನಪ್ಪ ಅಂದರೆ, ನನಗೆ ಗುರುಗಳು, ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರು ಇದ್ದಾನೆ ಅನ್ನೋ ಒಂದು ಭಾವನೆ ಮಾತ್ರ ನಮಗೆ ಬರುತ್ತೆ. ದೇವರಿದ್ದಾರೆ ಇಲ್ಲಿ, ನಮಗೆ ಆಶೀರ್ವಾದ ಕೊಡ್ತಾರೆ, ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಮ್ಗೆ ಆ ಭಾವನೆಗಳಿರುತ್ತೆ. ಆದರೆ ನಾವು ಕಣ್ಣಿಗೆ ಕಾಣದಿರೋ ದೇವರು, ಆ ಶಿಲಾರೂಪದಲ್ಲಿ ದೇವ್ರು ಇದ್ದಾರೆ ಅನ್ನಿಸ್ತದೆ. ಆದರೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಗುರುಗಳಲ್ಲಿ ನಾವು ದೇವ್ರು ನೋಡಬೇಕು. ದೇವರು ಅಂದರೆ ನಮಗೆ ಕಣ್ಣಿಗೆ ಕಾಣುವ ದೇವರು. ಅವರಿಗೆ ನಾವು ಎಷ್ಟು ಪ್ರೀತಿಯಿಂದ ನಾವು ನೋಡಿಕೊಂಡ್ರೆ, ಅವ್ರಿಗೆ ಎಷ್ಟು ಪ್ರೀತಿಯಿಂದ ನಾವು ಆರಾಧಿಸಿದ್ರೆ ನಮ್ಗೆ ಅಷ್ಟೇ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಒಂದು 8 ವರ್ಷದಿಂದ ಕಾಯ್ತಾಯಿದ್ದೆ. ಈ ವರ್ಷದಲ್ಲಿ ನನಗೆ ಗುರುಗಳು ಸಿಕ್ಕಿದ್ದಾರೆ. ಅದೇ ಒಂದು ಉದ್ದೇಶದಿಂದ ನಾನು ಶ್ರೀನಿವಾಸ ಸ್ವಾಮಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ಈ ಥರ ಗುರುಪೌರ್ಣಮಿ ಬಂದಿದೆ, ಏನೋ ಒಂದು ಗುರುಪೌರ್ಣಮಿ ಬಗ್ಗೆ ನಾವು ಯಾವ ಥರ ಪ್ಲಾನ್ ಮಾಡಬೇಕು, ಇಲ್ಲ ಗುರುಗಳಿರೋ ಕಡೆ ಹೋಗ್ಬಿಟ್ಟು ಆಶೀರ್ವಾದ ಪಡ್ಕೊಬರೋಣ, ಇಲ್ಲ ಎಲ್ಲಾದರೂ ಒಂದು ಜಾಗ ಕರ್ಸ್ಕೊಂಡು ಆಶೀರ್ವಾದ ತಗೊಂಬೋಣ ಅಂತ ಕೇಳಿದಾಗ ಏನು ಹೇಳಿದ್ರು ಶ್ರೀನಿವಾಸ ಸ್ವಾಮಿಯವರು, ಆಯಿತು, ಈಗ ನಾವಿಬ್ಬರೇ ತಗೊಂಬೋದಕ್ಕಿಂತ ಗುರುಮಕ್ಕಳಿಗೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಅಲ್ಲ, ನಾವಿಬ್ಬರೇ ಹೋಗಿ ತಗೊಂಬೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಗುರುಮಕ್ಕಳಿಗೆ ಇರೋ ಕಡೆ ಇನ್ನು ಅವ್ರಿಗೂ ಗುರುಮಕ್ಕಳಿಗೆ ತಿಳಿಸೋಣ ಅಂತ ಹೇಳಿದ್ರು. ಮತ್ತು ನಾರಾಯಣ ರೆಡ್ಡಿ ಸ್ವಾಮಿಯವ್ರಿಗೆ ಕಾಲ್ ಮಾಡಿದೆ. ನಾರಾಯಣ ರೆಡ್ಡಿ ಸ್ವಾಮಿಯವ್ರು ಕಾಲ್ ಮಾಡಿದಾಗ ರೆಡ್ಡಿ ಸ್ವಾಮಿಯವ್ರು ಏನು ಹೇಳಿದ್ರು, ತುಂಬ ಇಂಪಾರ್ಟೆಂಟ್ ಮಾತು ಇದು, ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೈಡೆನ್ಸ್ ಇಲ್ಲ, ಆದರೆ ಎಲ್ಲ ಗುರುಮಕ್ಕಳನ್ನ ಕರೆಸ್ಬಿಟ್ಟು
ಅವ್ರಿಗೂ ಒಂದು ದೇವರ ಆಶೀರ್ವಾದ ಸಿಗಲಿ ಅಂತೇಳ್ಬಿಟ್ಟು ನಾವು ಕರೆಯೋಣ ಅಂತೇಳ್ಬಿಟ್ಟು ಎಲ್ಲರಿಗೂ ತಿಳಿಸ್ಕೊಡೋಣ. ಯಾರು ಗುರುಮಕ್ಳು ಬರೋಕ್ಕಾಗುತ್ತೋ ಅವರೆಲ್ಲ ಒಂದು ಕಡೆ ಬರೋಕ್ಕಾಗಲಿ ಅಂತೇಳ್ಬಿಟ್ಟು ತಿಳಿಸ್ಕೊಟ್ರು. ಆಮೇಲೆ ಎಲ್ಲರಿಗೂ ಎಲ್ಲ ನಾರಾಯಣ ರೆಡ್ಡಿ ಸ್ವಾಮಿಯವರೇ ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದು. ಆದರೆ ಗುರು ಪೌರ್ಣಮಿ ಬಗ್ಗೆ ಮಾತ್ರ ನಮ್ಗೆ ಗೊತ್ತು. ಯಾವ ಥರ ಮಾಡಬೇಕು ಅಂತ, ನಮಗೆ ಎಲ್ಲಿ ಮಾಡಬೇಕು ಅಂತ ನಮ್ಗೆ ಗೈಡೆನ್ಸ್ ಇಲ್ಲ. ನಾರಾಯಣ ರೆಡ್ಡಿ ಸ್ವಾಮಿಯವರು ಯಾವ ಥರ ಗುರುಮಕ್ಕಳ ಬಗ್ಗೆ ಮಾತಾಡಬೇಕು, ಅವ್ರಿಗೆ ಯಾವ ಥರ ತಿಳಿಸ್ಬೇಕು ಮತ್ತು ಯಾವ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತು ನಮಗೆ ಗುರುಮಕ್ಕಳ ಕಡೆಯಿಂದ ಮತ್ತು ಗುರುಗಳ ಕಡೆಯಿಂದ ಒಂದು ನಮಗೆ ಒಂದು ಸಂತೋಷ ಆಗಿದೆ. 8 ವರ್ಷದಿಂದ ನಾನು ಏನು ಗುರುಗಳಿಗೆ, ನಮ್ಮ ಗುರುಗಳಿಗೆ ನನಗೆ ಯಾರು ಗುರುಗಳು ಸಿಗಿಲ್ಲ, ನನಗೆ ಅಂತ ಒಂದು ಆಸೆ ಇರುತ್ತಲ್ಲ, ನಮಗೆ ಒಂದು ಆಸೆ ಇರುತ್ತೆ. ಆದರೆ ದೇವಸ್ಥಾನದಲ್ಲಿ ಹೋಗ್ತೀವಿ, ಏನೋ ನಂಬಿಕೆಯಿಂದ ಬೇಡ್ಕೊಂಡು ಬಂದುಬಿಡ್ತೀವಿ. ಆದರೆ ಕಣ್ಣಿಗೆ ಕಾಣದ ದೇವರು, ಕಣ್ಣಿಗೆ ಕಾಣುವಂಥ ದೇವರು ಬೇಕು ಅಂತ ನಾನು ತುಂಬ ಪ್ರಯತ್ನ ಮಾಡಿದೆ. ಅದಕ್ಕೆ ಈ ಸಾರಿ ಸಿಕ್ಕಿದ್ದಾರೆ. ಅದಕ್ಕೆ ಈ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಇನ್ನೂ ಎಲ್ಲ ಗುರುಮಕ್ಕಳಿಗೂ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಈ ಜಾಗಕ್ಕೆ ಕರ್ಸ್ಕೊಬಿಟ್ಟು ನಾವೊಂದು ಪ್ರೋಗ್ರಾಮ್ ಇಟ್ಕೊಂಡು ಗುರುಗಳ ಆಶೀರ್ವಾದ ತಗೊಂಬನ ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡಿದ್ದಾಯಿತು. ಮತ್ತು ಇನ್ನು ಮಿಕ್ಕಿದ್ದು ಶ್ರೀನಿವಾಸ ಸ್ವಾಮಿಯವರು ಇಲ್ಲ ನಾರಾಯಣ ರೆಡ್ಡಿ ಸ್ವಾಮಿಯವರು ತಿಳಿಸ್ಕೊಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಗಳು ಬಂದು ಎಲ್ಲ ಗುರುಮಕ್ಕಳಿಗೆ ಆಶೀರ್ವಾದ ಕೊಟ್ಟಿದ್ದಕ್ಕೂ, ನಮಗೆ ಈ ಜಾಗದಲ್ಲಿ ಬಂದು ನಮಗೆ ಒಂದು ಆಶೀರ್ವಾದ ಕೊಟ್ಟಿದ್ದಕ್ಕೂ ನನಗೆ ಎಷ್ಟೋ ಸಮಾಧಾನ ಇದೆ, ತೃಪ್ತಿ ಇದೆ. ಅದೇ ತೃಪ್ತಿಯಿಂದ ಎಲ್ಲ ಗುರುಮಕ್ಕಳು ಒಳ್ಳೆಯದಾಗಲಿ, ನಾವು ಮುಂದೆ ಇದೇ ಥರ ಗುರುಗಳನ್ನ ಕರೆಸ್ಕೊಂಡು ಒಂದು ಆಶೀರ್ವಾದ ಗುರು ಪೌರ್ಣಮಿ ದಿವಸ ಆಶೀರ್ವಾದ ತಗೊಂಬನ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಗುರುಗಳಿಗೂ ಮತ್ತು ಗುರುಮಕ್ಕಳಿಗೂ ಮತ್ತು ಎಲ್ಲ ಭಕ್ತರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಓಂ ಗುರುದೇವಾಯ ನಮೋ ನಮಃ. ಓಂ ಶಾಂತಿ. ಗುರುಮಕ್ಕಳೇ, ವೀಕ್ಷಕರೇ, ಭಕ್ತರ ಅಭಿಮಾನಿಗಳೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಭಾಗನ ತಪ್ಪದೆ ನೋಡಿ. ಮುಂದಿನ ಭಾಗದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಗುರುಪೂರ್ಣಿಮೆ ಬಗ್ಗೆ. ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ. ಇದು ಬಂದು ಕೋಲಾರ ಜಿಲ್ಲೆ, ಅಲ್ಲಿ ಒಂದು ನಮ್ಮದು ಶಾಖೆ ಚಿಕ್ಕದಾಗಿರುತ್ತೆ. ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಕಡೆ ಇರುತ್ತೆ. ಒಂದು ಗೌರಿಬಿದನೂರು ಟೌನ್, ಗುಂಡಾಪುರ ಗುಡ್ಡ, ಇದು ಒಂದು ಶಾಖೆ. ಈಗ ಈ ಕಾರ್ಯಕ್ರಮ ಅಲ್ಲಿ ಆಗಿದೆ. ಅನಂತರ ಇನ್ನೊಂದು ಹುಣಸೆಗುಂಟೆ ಗ್ರಾಮ ಇರುತ್ತೆ. ಸೊನಗಾನಲ್ಲಿ ಫಸ್ಟು, ಹೊಸೂರು ಹೋಬಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಶ್ರೀ ನಾಗರಾಜು HC ಹುಣಸೆಗುಂಟೆ. ಹಾಗೆ ಗೌರಿಬಿದನೂರು ತಾಲೂಕು ಅಧ್ಯಕ್ಷರು ಶ್ರೀ ಶ್ರೀನಿವಾಸ ಸ್ವಾಮೀಜಿ, ಮುನೇಶ್ವರ ದೇವಸ್ಥಾನದ ಅರ್ಚಕರು, ಮೇಯ್ನ ಮುಖ್ಯವಾದ ಅರ್ಚಕರು, ಹಾಗೆ ಗುರುಕುಲದ ಅಧ್ಯಕ್ಷರು ಗೌರಿಬಿದನೂರಿಗೆ. ಇದು ಇಲ್ಲಿ ಕಾರ್ಯಕ್ರಮ ಗುರುಪೂರ್ಣಿಮೆ ಪ್ರಯುಕ್ತ. ನೀವೆಲ್ಲರೂ ಇಲ್ಲಿವರೆಗೂ ನೋಡಿದ್ದೀರ. ಭಾಗ 1 ನೋಡಿಲ್ಲ ಅಂದರೆ ತಪ್ಪದೆ ಭಾಗ 1 ನೋಡಿ. ಹಾಗೆ ಭಾಗ 2 ಇದು. ಹಾಗೆ ಮುಂದಿನ ಭಾಗ ತಪ್ಪದೆ ನೋಡಿ, ಭಾಗ 3 ಇರುತ್ತೆ. ಇಲ್ಲಿನ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಳ್ಳಿ. ಇದೊಂದು ಗುಂಡಾಪುರ ಗುಡ್ಡ, ಆದರೆ ಇಲ್ಲಿ ಹೆಚ್ಚಾಗಿ ಸುತ್ತಲೂ ಒಂದು ಒಳ್ಳೆಯ ಪ್ರದೇಶ ಇರುತ್ತೆ. ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗಬೇಕಿದೆ. ಹಿಂದೂ ಧರ್ಮ, ಸಂಸ್ಕೃತಿ, ಸಂಸ್ಕಾರ ಉಳಿಬೇಕಿದೆ. ಅದಕ್ಕೆ ಗುರುಪೂರ್ಣಿಮೆ ನಿಮ್ಗೆ ಗೊತ್ತೇ ಇದೆ. ಆದರೆ ಎಲ್ಲರಿಗೂ ಒಳ್ಳೆಯದಾಗಬೇಕಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಆಧ್ಯಾತ್ಮಿಕ ಪಾರಮಾರ್ಥಿಕ ಮಾರ್ಗದಲ್ಲಿ ಇರಬೇಕು. ನಿಮ್ಮ ಸಹಕಾರ ಇದ್ದರೆ ಮಾತ್ರ ಎಲ್ಲರ ಕನಸು, ಅದರಲ್ಲೂ ಮಹಾತ್ಮರ ಕನಸು, ಅದರಲ್ಲೂ ನಮ್ಮಂಥವರ ಒಂದು ಕನಸು ಈಡೇರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಸಹಕಾರ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸಹಕಾರ ನೀಡಿ ಗುರುಕುಲಕ್ಕೆ. ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲಕ್ಕೆ ಸಹಕಾರ ನೀಡಿ. ನನ್ನ ನಂಬರ್ ಇರುತ್ತೆ, ತಗೊಳ್ಳಿ. ನಿಮ್ಮ ಕೈಲಾದಷ್ಟು ನೀವು ಸಹಕಾರ ನೀಡಿ ಅಂತ ಮನವಿ ಮಾಡ್ಕೊಳ್ತೀನಿ. ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಬೇಕು. ಅದಕ್ಕಾಗಿ ಮನವಿ. ತಾವು ಮಾಡಿದ ಧರ್ಮ ತಮ್ಮನ್ನು ಖಂಡಿತ ರಕ್ಷಿಸುತ್ತೆ. ಓಂ ಶ್ರೀ ಆದಿಶಂಕರಾಚಾರ್ಯ ಸದ್ಗುರುಮೂರ್ತಿ, ಜಗದ್ಗುರುಮೂರ್ತಿ ಇವರು ನಮ್ಮ ದೇಶಕ್ಕೆ ಹಿಂದೂ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಅದನ್ನು ಪ್ರಚಾರ ಮಾಡಿದ್ರು. ಕಾಲ್ನಡಿಗೆಯಲ್ಲೇ ಹೋರಾಟ ಮಾಡಿದ್ರು. ಅವರು ಕಾಲ್ನಡಿಗೆಯಲ್ಲೇ ಹೋರಾಡಿದ್ರು. ಬಹಳ ಚಿಕ್ಕ ವಯಸ್ಸಿಗೆ ಅವರು ಎಷ್ಟೋ ಸಾಧನೆ ಮಾಡಿದ್ರು. ನಿಮ್ಮೆಲ್ಲರಿಗೂ ಹೇಳೋದಿಷ್ಟ ವೀಕ್ಷಕರೇ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ
ಸುಮ್ಮನೆ ಅಲ್ಲಿ ಇಲ್ಲಿ ನೋಡಿ ಬರೀ ಶೇರ್ ಮಾಡೋದು ಅದು ಮಾಡಿ ತಪ್ಪಲ್ಲ, ಅದು ಸೇವೆ ಆಗುತ್ತೆ. ಆದರೆ ಕಾಯ ವಾಚ ಮನಸ್ಸ ಅಂದರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಏನಾದರೂ ಮಾಡಬೇಕು. ಹಿಂದೆ ಬೋಧಿ ಧರ್ಮ ನೋಡಿ, ಬೋಧಿ ಧರ್ಮ ಇವರು ನಮ್ಮದೇ ದೇಶದ ಒಬ್ಬ ರಾಜಕುಮಾರ, ಅನಂತರ ರಾಜ. ಎಷ್ಟೋ ವಿದ್ಯೆಯನ್ನು ಕಲಿತು ಚೈನಾ ಹೋದರು, ಟಿಬೆಟ್ ಹೋದರು, ಬ್ಯಾಂಕಾಕ್, ಮಲೇಷ್ಯಾ ಹೋದರು, ಹಾಂಗ್ಕಾಂಗ್, ಇಂಡೋನೇಷ್ಯಾ ಎಲ್ಲ ಕಡೆ ಹೋದರು. ವಿದೇಶಗಳಲ್ಲಿ ಸುತ್ತಿ ನಮ್ಮ ಧರ್ಮವನ್ನು ಪ್ರಚಾರ ಮಾಡಿದ್ರು, ಇಲ್ಲಿನ ಸಂಸ್ಕೃತಿ ಸಂಸ್ಕಾರವನ್ನು. ಇವರೊಬ್ಬ ಕೇವಲ ಸನ್ಯಾಸಿ ಆಗಿಲ್ಲ, ಒಬ್ಬ ಕರಾಟೆ ಪಟು, ಆಯುರ್ವೇದದಲ್ಲಿ ಒಳ್ಳೆ ನಿಪುಣ ವೈದ್ಯ, ದೈಹಿಕ ದಾಢ್ಯದಲ್ಲಿ ಒಳ್ಳೆ ಕರಾಟೆ ಕುಸ್ತಿಪಟು, ಹಾಗೆ ಮೆಸ್ಮಾರಿಸಮ್ ವಶೀಕರಣ ಇತ್ಯಾದಿ ಮನೋಬಲದ ವ್ಯಕ್ತಿ ಈತ ಬೋಧಿ ಧರ್ಮ. ಇಂಥ ವ್ಯಕ್ತಿಗಳು ಹಿಂದೆ ಭಾರದ್ವಾಜರು, ಅಗಸ್ತ್ಯರು, ಗೌತಮರು, ವಸಿಷ್ಠರು, ವಿಶ್ವಾಮಿತ್ರರು ಇತ್ಯಾದಿ, ಹಾಗೆ ಅರುಂಧತಿ, ಅನಸೂಯ, ಹಾಗೆ ದ್ರೌಪದಿ, ಮಂಡೋದರಿ, ಹಾಗೆ ಸೀತಾಮಾತೆ, ಹಾಗೆ ಊರ್ಮಿಳ, ಹಾಗೆ ಸುಕನ್ಯಾ, ನರ್ಮದಾ ಇತ್ಯಾದಿ. ಭರತಖಂಡದಲ್ಲಿ ಸಾಕಷ್ಟು ಮಂದಿ ಶ್ರೀಕೃಷ್ಣ, ಶ್ರೀರಾಮ ಇತ್ಯಾದಿ ಮಹಾನುಭಾವರು, ಹಾಗೆ ಜಗನ್ಮಾತೆಯರು, ಎಷ್ಟೋ ಮಂದಿ ಮಹಾಮಾತೆಯರು ಜನಿಸಿ ಅವರು ನಮಗೆ ಒಂದು ಒಳ್ಳೆಯ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಪಾಲನೆ ಮಾಡಬೇಕು, ಬೆಳೆಸಬೇಕು, ವೃದ್ಧಿಸಬೇಕು ಅಲ್ವಾ, ನಮ್ಮೆಲ್ಲರ ಕರ್ತವ್ಯ. ಓಕೆ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ಶ್ರೀ ಗುರುಪೂರ್ಣಿಮೆ ಪ್ರಯುಕ್ತ ನಿಮ್ಮೆಲ್ಲ ಸಹಕಾರ ಹೀಗೆ ಇರಲಿ. ಮುಂದಿನ ಭಾಗ ತಪ್ಪದೆ ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.